ಕೋಟೆಕಾರು ಬ್ಯಾಂಕ್ನಲ್ಲಿ ಬರೋಬ್ಬರಿ 12 ಕೋಟಿ ರೂಪಾಯಿನ ದರೋಡೆ ಮಾಡಲಾಗಿದೆ. ಕೋಟೆಕಾರು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳದ ಕೆಸಿ ರಸ್ತೆಯಲ್ಲಿ ಇರುವಂತ ಕೋಟೆಕಾರು ಬ್ಯಾಂಕ್ನಲ್ಲಿ ಇವತ್ತು ಮಧ್ಯಾಹ್ನ ನಡೆದಿರುವಂತ ದರೋಡೆಯಲ್ಲಿ ಬರೋಬ್ಬರಿ 12 ಕೋಟಿ ರೂಪಾಯಿ ಲಪಟಾಯಿಸಲಾಗಿದೆ. ಚಿನ್ನ, ಆಭರಣ ಸೇರಿ ಹಣ ಸೇರಿದಂತೆ ಒಟ್ಟು 12 ಕೋಟಿ ರೂಪಾಯಿ ದರೋಡೆಯಾಗಿದೆ. 4-5 ಚೀಲದಲ್ಲಿ ಹಣವನ್ನು ತುಂಬಿಸಿಕೊಂಡು ಕದೀಮರು ಎಸ್ಕೇಪ್ ಆಗಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ದರೋಡೆ ಮಾಡಿದ್ದಾರೆ ಕದೀಮರು. ಮಂಗಳೂರಿನಲ್ಲಿ ಸಿಎಂ ಕಾರ್ಯಕ್ರಮ ಹಿನ್ನೆಲೆ ಬಿಗಿಯಾದಂತ ಬಂದೋಬಸ್ತ್ ಸಿಎಂ ಕಾರ್ಯಕ್ರಮಕ್ಕೆ ನಿಯೋಜನೆ ಆಗಿತ್ತು. ಇದೇ ಸಮಯವನ್ನ ಕಾಯ್ತಾ ಇದ್ದಂತ ಹೊಂಚು ಹಾಕಿ ಕುಳಿತಿದ್ದಂತ ಕದೀಮರ ತಂಡ ಕೋಟೆಕಾರು ಬ್ಯಾಂಕ್ನಲ್ಲಿ ಬರೋಬ್ಬರಿ 12 ಕೋಟಿ ರೂಪಾಯಿಗಳನ್ನು ದರೋಡೆ ಮಾಡಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ದರೋಡೆ ಮಾಡಿ ಸ್ಕೆಚ್ ಹಾಕಿ ದರೋಡೆ ಮಾಡಿದ್ದಾರೆ ಕದೀಮರು. ಶುಕ್ರವಾರದ ಕಾರಣ ಮಧ್ಯಾಹ್ನ ಮಸೀದಿಗೆ ತೆರಳುವ ಮುಸ್ಲಿಮರು ಕೂಡ ಇರ್ತಾರೆ. ಇದೇ ಸಮಯದಲ್ಲಿ ಬ್ಯಾಂಕ್ನ ದರೋಡೆ ಮಾಡೋದು ಸೇಫ್ ಅನ್ನೋದನ್ನ ಗ್ಯಾಂಗ್ ಅರ್ತಿತ್ತು. ಇದರ ಜೊತೆಗೆ ಇಂದು ಬ್ಯಾಂಕ್ ಸಿಸಿಟಿವಿಯನ್ನ ರಿಪೇರಿಗೆ ಕಳುಹಿಸಿದ್ದಂತ ಸಿಬ್ಬಂದಿ. ಇದೇ ಕಾರಣಕ್ಕೆ ಹಿಂದೆ ಪ್ಲಾನ್ ಮಾಡಿ ಬ್ಯಾಂಕ್ ರಾಬರಿ ಮಾಡಲಾಗಿದೆ. ಕೋಟೆಕಾರು ಬ್ಯಾಂಕ್ ಸಿಬ್ಬಂದಿ ಮೇಲೆ ಸ್ಥಳೀಯರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. 5 ವರ್ಷದ ಹಿಂದೆ ಇದೇ ಬ್ಯಾಂಕ್ನಲ್ಲಿ ಕಳ್ಳತನವಾಗಿತ್ತು. ಸದ್ಯ ದರೋಡೆಕೋರರ ಪತ್ತೆಗೆ 2 ತಂಡವನ್ನು ರಚನೆ ಮಾಡಲಾಗಿದೆ. ಕೋಟೆಕಾರ್ ಸಹಕಾರಿ ಕೋಆಪರೇಟಿವ್ ಸೊಸೈಟಿ ಬಹುಶಃದಲ್ಲಿ ಇವತ್ತು ಮಧ್ಯಾಹ್ನ ಬಹುಶಃ ಯಾರು ಕೂಡ ಇವತ್ತು ಜನರು ಕಡಿಮೆ ಇದ್ದ ಸಂದರ್ಭದಲ್ಲಿ ಬಂದು ಇವತ್ತು ಬೆದರಿಸಿ ತಲ್ವಾರ್ ಮತ್ತು ಇವತ್ತು ಆ ಒಂದು ಗನ್ಗಳನ್ನು ತೆಗೆದುಕೊಂಡು ಬಂದು ಬೆದರಿಸಿ ರೂಢಿ ಮಾಡಿ ಡೆಕಾಯ್ಟ್ ಮಾಡಿ ಇವತ್ತು ದರೋಡೆ ಮಾಡಿ ಹೋಗಿದ್ದಾರೆ. ಬಹುಶಃ ಈಗಾಗಲೇ ನಾವಿಲ್ಲಿ ಬಂದು ಈಗಾಗಲೇ ಅಧ್ಯಕ್ಷರು ಸೇರಿ ಮತ್ತು ಅಂಶಾಲಿ ಉಪಾಧ್ಯಕ್ಷರು ಆಡಳಿತ ಸಮಿತಿ ಎಲ್ಲ ಇಂದು ಚರ್ಚೆ ಮಾಡಿದ್ದೇವೆ. ಒಂದು, ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ಕೊಡುವುದು. ಪೊಲೀಸ್ ಇಲಾಖೆಯವರು ಸ್ಪೆಷಲ್ ಟೀಮ್ ಇದಕ್ಕೆ ಮಾಡಿಕೊಂಡು ಆನೆಸ್ಟ್ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಹಾಕಿ ಆದಷ್ಟು ಬೇಗನೆ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳುವುದು ಮಾತ್ರ ಅಲ್ಲ, ಇನ್ನು ಮುಂದೆ ಈ ರೀತಿಯ ಈ ದರೋಡೆಕೋರರಿಗೆ ಧೈರ್ಯ ಬರದ ರೀತಿಯಲ್ಲಿ ಕ್ರಮ ಕೊಡಬೇಕು ಅಂತ ಕೂಡ ಸೂಚಿಸ್ತೇವೆ. ಪೊಲೀಸ್ ಇಲಾಖೆ ಈಗಲೇ ಸನ್ನದ್ಧರಾಗಿ ಈಗಾಗಲೇ ಬೇಕಾದ ಎಲ್ಲ ಅಲರ್ಟ್ ಅನ್ನು ಕೂಡ ಇವತ್ತು ನಮ್ಮ 4 ಸುತ್ತಮುತ್ತಲ ಪ್ರಮುಖ ರಸ್ತೆಗಳು ಮತ್ತು ನಮ್ಮ ಕೇರಳ ಗಡು ಭಾಗದ ರಸ್ತೆಗಳು ಎಲ್ಲ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಚೆಕ್ ಪೋಸ್ಟ್ ಅಲ್ಲಿ ಇವತ್ತು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಸಿಸಿ ಕ್ಯಾಮರಾ ಚೆಕ್ ಮಾಡಿ ಪ್ರಾರಂಭ ಮಾಡಿ ನಮಗೆ ವಿಶ್ವಾಸ ಇದೆ ಆದಷ್ಟು ಶೀಘ್ರದಲ್ಲಿ ಇದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ನಾವು ಊರವರು ಸರ್ವರು ಸಹಕಾರ ಕೊಡಬೇಕು ಮತ್ತು ಗರ್ಭಿಣಿಯಾಗದ ಸಮಾಧಾನ ಇರಬೇಕು ಹೇಳಿ ಬಯಸ್ತೇವೆ. ಇಲ್ಲಿ ಹೈಯೆಸ್ಟ್ ಅಂಗಡಿಯವರು ಪಿಗ್ಮಿ ಮುಖಾಂತರ ಸೇರಿ ಪಾಪ 100-200 ಅದೆಲ್ಲ ಹಾಕಿದುಂಟು. ಮತ್ತೆ ಚಿನ್ನ ಪಾಪ ನನ್ನ ಬಾವಂದು ಎಂತಿದ್ದು ಚಿನ್ನ ಉಂಟು, ಮೊನ್ನೆ ರಿನೋಲ್ ಮಾಡಿ ಇಟ್ಟದ್ದು 83,000 ಅದು ಕೂಡ ಉಂಟು, ನಮ್ಮ ಚೀಟ್ ಉಂಟು. ಇವರು ಬ್ಯಾಂಕ್ ಸಿಬ್ಬಂದಿಯಲ್ಲಿ ಸ್ಟಾಫ್ಗಳು ಹುಡುಗರಿಲ್ಲ, ಹುಡುಗಿಯರು 3 ಜನ ಇರೋದು, ಒಂದು ಪ್ರಾಯದವರು ಮತ್ತೊಂದು ಹೆಂಗಸರು ಇರೋದು, ಹುಡುಗರಿಲ್ಲ. ಮತ್ತೆ ಒಂದು ಕಾರಣ ಇಲ್ಲಿ ಹೊರಗಡೆ ಸೈರನ್ ಇಲ್ಲ ಬ್ಯಾಂಕ್. ಮತ್ತೆ ಇವತ್ತೇ CC ಕ್ಯಾಮರಾ ಆಗಬೇಕಾದ್ರೆ ಅದು ಡೌಟ್ ಕಾಣುತ್ತೆ. ಸ್ಟಾಫ್ ಅವರು ಇಂಕರ್ ಮಾಡಿ ಅವರಂತ ನಾನು ಹೇಳುದಿಲ್ಲ. ಇದ್ರ ಮುಂಚೆ 5 ವರ್ಷ ಮುಂಚೆ ಅಲ್ಲಿ ನಮ್ಮ ಕೇಸು ಜಂಕ್ಷನ್ ಅದೇ ಬ್ಯಾಂಕ್ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಇದೇ ಅದು ಆಗಲೇ ಸ್ಪಾಟಲ್ಲಿ ಸಿಕ್ಕಿದ್ದಾರೆ. ಇವತ್ತು ಇವರು 1 ವಾರ ಮುಂಚೆ ಸ್ಕೆಚ್ ಹಾಕಿ ಇಲ್ಲಿಗೆ ಬಂದದವರು. ಈ ಶುಕ್ರವಾರ ಅದು ಕೂಡ ಶುಕ್ರವಾರ ಆಗಿದೆ, ಇವತ್ತು ಕೂಡ ಶುಕ್ರವಾರ 1 ಗಂಟೆ ಹೊತ್ತಿಗೆ ಬಂದಿದ್ದು. ಆಗ ಈ ಬರುವಾಗ 4 ಮಕ್ಕಳು ಇಲ್ಲಿ ಪಿಜ್ಜಾ ತಿಂತ ಇದ್ರು. ಇಲ್ಲಿ ಬೊಬ್ಬೆ ಕೇಳುವಾಗ ಮಕ್ಕಳು ಓಡಿ ಮೇಲೆ ಸಟರ್ ಹೇಳುವಾಗ ಅವರಿಗೆ ಬಂದೂಕು ಮತ್ತು ತಲವಾರು ತೋರಿಸಿದಂತ ಮಕ್ಕಳು ಮಾಹಿತಿ ಹೇಳಿದ್ದಾರೆ. ಇದು ಇವರು ತುಂಬ ಜನದ ಒಡವೆ ಉಂಟು. ಇದಕ್ಕೆ ಬ್ಯಾಂಕಿನ ವ್ಯವಸ್ಥಾಪಕರು ಇದನ್ನು ಹಿಂತಿರುಗಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.